ಇವತ್ತು ನಡೆದಂಥ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1 ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೋಡ್ತಾ ಹೋಗೋಣ. ಕೊಟ್ಟಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು. ಮೊದಲನೇ ಪ್ರಶ್ನೆ, ಇದರಿಂದ ಪರಿಮಳವನ್ನು ಅರಿಯಬಹುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂಥ ಉತ್ತರ ಪುಷ್ಪದಿಂದ. ನಂತರ ಎರಡನೇ ಪ್ರಶ್ನೆ, ಇದು ಹಾಟ್ ಕ್ವಶನ್ ಅಂತ ಹೇಳ್ತೀವಿ. ಚಿಗುರಲೆಂದು ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದೆಂದು ಅಳ್ಕಿರಂ ತೆಗೆಯಲ್ ಕಚ್ಚದೆ, ಪಾಲ್ ನೋಡಿ ಫಣಿಯಂ ಸಾಕಲ್ಗೆ ವಿಶ್ವಾಸಿಯೇ, ಖಗಂ ಸಾಕುವೆನೆಂದು ಕೂಗೆ ಮರಿಯಂ ಸಂಪ್ರೀತಿಯಿಂದೋವರೆ, ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನಸೋಮೇಶ್ವರ. ಇದು ಪಗೆಯಂ ಬಾಲಕನೆಂಬರೆ ಪದ್ಯಕ್ಕೆ ಸಂಬಂಧಪಟ್ಟಂಥ ಪದ್ಯದ ಸಾಲುಗಳು. ಈ ಪದ್ಯ ಭಾಗಕ್ಕೆ ಸಂಬಂಧಿಸಿದಂಥ ಯಾವ ಹೇಳಿಕೆಗಳು ಸರಿಯಾದ ಜೋಡಿಯಾಗಿವೆ ಅಂತ ಕೊಡ್ತಾರೆ. ಆ 4 ಹೇಳಿಕೆಗಳನ್ನು ಕೊಟ್ಟು ಅದರಲ್ಲಿ ಮತ್ತೆ 2 ಸರಿಯಾದಂಥದ್ದನ್ನು ಆಯ್ಕೆ ಮಾಡ್ತಾರೆ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಶತ್ರುವನ ಕಿರಿಯ ಎಂದು ಭಾವಿಸಬಾರದು, ಹುಟ್ಟುಗುಣ ಸುಟ್ಟರೆ ಹೋಗುವುದು, ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು. ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ 2 ಸರಿಯಾದ ಉತ್ತರ ಯಾವುದು ಅಂದರೆ ಶತ್ರುವನ್ನು ಕಿರಿಯವನು ಎಂದು ಭಾವಿಸಬಾರದು ಅಂತ. ಹಾಗೆ 4ನೇದು ಚಿಕ್ಕದು ಎಂದು ಯಾವುದನ್ನು ಉಪೇಕ್ಷಿಸಬಾರದು ಅಂತ. ಅಂದರೆ ಇದರಲ್ಲಿ ಸರಿಯಾದಂಥ ಕೆಳಗೆ ಕೊಟ್ಟಂಥ ಆಪ್ಷನಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ 2 ಮತ್ತು 4 ಎರಡೂ ಕೂಡ ಸರಿಯಾದಂಥ ಉತ್ತರ. 3ನೇ ಪ್ರಶ್ನೆ, ಜಾಲಿಯ ರಸಸ್ವಾದ ಹೇಗಿರುತ್ತದೆ? ಇದರ ಉತ್ತರ 3 ವಿಷದಂತೆ ಎನ್ನುವಂಥ ಉತ್ತರ ಬರ್ತದೆ. 4ನೇ ಪ್ರಶ್ನೆ, ಜೀಸಸ್ನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದರು. ಸರಿಯಾದಂಥ ಉತ್ತರ ಬರಬ್ಬ ಎನ್ನುವಂಥ ಉತ್ತರ ಬರುತ್ತದೆ. 5ನೇದ್ದು, ಕವಿಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ. ಸರಿಯಾದ ಉತ್ತರ ಗಂಜಿಗೆ ಅನ್ನುವಂಥ ಉತ್ತರ ಬರ್ತದೆ. ಹಾಗೆ 6ನೇ ಪ್ರಶ್ನೆ ಹಾಟ್ ಕ್ವಶನ್ ಇದೆ. ನಮ್ಮ ವೈದ್ಯಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ, ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು, ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಇಲ್ಲಿ 4 ಉತ್ತರಗಳಲ್ಲಿ ಸರಿಯಾದಂಥ ಉತ್ತರ ಉತ್ತರ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ. 7ನೇ ಪ್ರಶ್ನೆ, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಸರಿಯಾದಂಥ ಉತ್ತರ ವಿಂಗ್ಸ್ ಆಫ್ ಫೈರ್ ಅನ್ನುವಂಥದ್ದು. ಹಾಗೆ 8ನೇ ಪ್ರಶ್ನೆ, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಇಕಾಲಜಿಸ್ಟ್. ಸರಿಯಾದಂಥ ಉತ್ತರ 9ನೇ ಪ್ರಶ್ನೆ, ಆನೆ ಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಸರಿಯಾದಂಥ ಉತ್ತರ ಕೊನೆಯದು ಈ ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಆನೆ ಶಾಸ್ತ್ರದವನು ಇದನ್ನೇ ಹೇಳಿರ್ತಾನೆ. 10ನೇ ಪ್ರಶ್ನೆ ಹಾಟ್ ಪ್ರಶ್ನೆ, ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ? ಸರಿಯಾದಂಥ ಉತ್ತರ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅನ್ನುವಂಥದ್ದು. ಇನ್ನು ಬಿಟ್ಟ ಸ್ಥಳಗಳನ್ನು ಸರಿಯಾದ ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳನ್ನು ಬರೀಬೇಕು. ಮೊದಲನೇ 11ನೇ ಪ್ರಶ್ನೆ, ದುರಾಸೆ ಹುಡುಗನನ್ನು ನಿರಾಕರಿಸಿದವರು, ಇದು ನಿಶಾ ಶರ್ಮಾ. ಹಾಗೆ 12ನೇ ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. 13ನೇ ಪ್ರಶ್ನೆ, ಧಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಯಾರಿಗೆ ಅಂದರೆ ಕುದುಪನಿಗೆ. 14ನೇ ಪ್ರಶ್ನೆ, ಡ್ಯಾಶ್ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು. ರಾಮಾಯಣದ ಕತೆ. ಅಲ್ಲಿ ರಾಮಾಯಣ ಮತ್ತು ಮಹಾಭಾರತ 2 ಕೊಟ್ಟಿದ್ದಾರೆ. ಅದು ಸರಿಯಾದಂಥ ಉತ್ತರ ರಾಮಾಯಣದ. ವೀರೇಂದ್ರ ಸಿಂಪಿಯವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾ ಅಂಗಡಿ ಡ್ಯಾಶ್ ಇದ್ದಂತೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ವಾರ್ತಾ ಇಲಾಖೆ. ಇನ್ನು ಹೊಂದಿಸಿ ಬರೆಯಿರಿ 16ನೇ ಪ್ರಶ್ನೆ. ಮೊದಲನೇದು, ಕದಡಿದ ಸಲೀಲಂ ತಿಳಿವಂದದೆ. ಅದರ ಕವಿ ನಾಗಚಂದ್ರ. ಪುಲುಗೆರೆ ಸೋಮನಾಥ. ಉತ್ತರ 5ನೇದ್ದು ಸೋಮೇಶ್ವರ ಶತಕ. 3ನೇದು ಪುರಂದರದಾಸರು. ಅದಕ್ಕೆ ಸರಿಯಾದಂಥ ಉತ್ತರ ಮೊದಲನೇದು ಜಾಲಿಯ ಮರದಂತೆ ಅವರು ಬರೆದಂಥ ಕೀರ್ತನೆ. ಮುಕ್ತಕಂಠ. ಇದಕ್ಕೂ ಸರಿಯಾದಂಥ ಉತ್ತರ 6 ಬೆಳಗು ಜಾವ. 5ನೇದು ಟಿ ಯಲ್ಲಪ್ಪ.
ಇದಕ್ಕೆ ಸರಿಯಾದಂಥ ಉತ್ತರ ಹತ್ತಿ, ಚಿತ್ತ, ಮತ್ತು ಅಂತ ಹೇಳ್ಬೋದು. ಇನ್ನು ಭಾಷಾ ಅಭ್ಯಾಸವನ್ನು ಗಮನಿಸೋದಾದರೆ ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಅದರಲ್ಲಿ ಒಂದು ಬಂಗಾರ ಅಂತ ಇದೆ. ಬಂಗಾರ, ಕನಕ, ಚಿನ್ನ, ಸುವರ್ಣ ಇವುಗಳನ್ನು ಬರೀಬಹುದು ಸಮಾನಾರ್ಥಕ ಪದಗಳಾಗಿ. ಕಣ್ಣು, ನಯನ, ನೇತ್ರ. ಪುಷ್ಪ, ಹೂವು, ಸುಮ. ನಂತರ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕಲಿ ಭೀಮ, ಇದಕ್ಕೆ ಗುಣವಾಚಕ ಪದ ಕಲಿ. ಹುಸಿನಿದ್ದೆ, ಅದಕ್ಕೆ ಗುಣವಾಚಕ ಹುಸಿ. 3ನೇದು ಕಿರುಹಾದಿ, ಅದಕ್ಕೆ ಗುಣವಾಚಕ ಪದ ಕಿರು. 47ನೇ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓದುವನು, ಇದರ ಧಾತುರೂಪ ಓದು. ನಲಿಯುತ್ತಾ, ಇದರ ಧಾತುರೂಪ ನಲಿ. ಹಾಡುವಳು, ಇದರ ಧಾತುರೂಪ ಹಾಡು. 48ನೇ ಪ್ರಶ್ನೆ, 2 ಪದಗಳ ವಿಭಕ್ತಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಗುರುವಿಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಗೆ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಅಲ್ಲಿದೆ. ಹಾಗೆ ವಿಶ್ವಾಸದಿಂದ ಅನ್ನುವಂಥ ಪದ ಇದೆ, ಇದು ಕೂಡ ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಇಂದ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಬರ್ತದೆ. ಹಾಗೆ 3ನೇ ಪದ ಗದ್ಯದೋಳ್, ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ, ಹಳೆಗನ್ನಡದ ಒಳ್ ಅನ್ನುವಂಥ ವಿಭಕ್ತಿ ಪ್ರತ್ಯಯ ಬರ್ತದೆ. ಇನ್ನು 49ನೇದು, ಕೆಳಗಿನ 2 ಪದಗಳ ತತ್ಸಮ ರೂಪ ಬರೆಯಿರಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ರಾಯ, ರಾಜ. ದನಿ, ಧ್ವನಿ. ಪಯಣ, ಪ್ರಯಾಣ. 50ನೇ ಪ್ರಶ್ನೆ, ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಅಂತ ಹೇಳಿದ್ದಾರೆ. ತಲೆದೂಗು, ನಾನು ಹಿರಿಯರ ಮಾತಿಗೆ ಯಾವಾಗಲೂ ತಲೆದೂಗುತ್ತೇನೆ, ಅಂದರೆ ಗೌರವ ಕೊಡೋದು. ದಾರಿದೀಪ ಅಂದರೆ ಮಾರ್ಗದರ್ಶಕರು. ನನ್ನ ತಂದೆ ತಾಯಿಗಳು ನನ್ನ ಜೀವನದ ದಾರಿದೀಪವಾಗಿದ್ದಾರೆ. ಗಾಳಿ ಸುದ್ದಿ ಅಂದರೆ ಖಚಿತವಾಗದೇ ಇರುವಂಥ ಸುದ್ದಿ ಅಂತ. ಯಾವಾಗಲೂ ನಾವು ಗಾಳಿ ಸುದ್ದಿಗಳಿಗೆ ಕಿವಿಗೊಡಬಾರದು. ಇದಿಷ್ಟೇನು ಅಂತಂದರೆ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥದ್ದು. ಧನ್ಯವಾದಗಳು.